ನನ್ನ ಸೊಸೆನ ಶ್ರೀಮಂತನ ಮುಗಿಸ್ಕೊಂಡು ತವ್ರ ಮನೆ ಕರ್ಕೊಂಡು ಹೋಗ್ತಾವ್ರೆ. ಈ ಕಾರ್ಯಕ್ಕೆ ನಿಮ್ಮನ್ನು ಕರೀಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂದ್ರೆ ನಿಮ್ಮ ಮಗಳು ಗಂಡನ್ ಬಿಟ್ಟು ತವ್ರ ಮನೇಲಿ ಬಂದು ಕುಂತವಳೆ. ಅಂಥದ್ರಲ್ಲಿ ನಿಮ್ಮನ್ನು ಕರೆದು ಮನ್ಸಿಗೆ ನೋವು ಮಾಡಬಾರ್ದು ಅಂತ ನಾನೇ ಕರೀದೆ ಸುಮ್ಮನಾದೆ. ನಾವಿನ್ ಬತ್ತಿ ಬುದ್ಧಿ. ಲಕ್ಷ್ಮು, ಆ ತಿರ್ಬೋಕಿ ನನ್ನ ಮಗನವು ನೀನ್ ಸೀಮಂತ ಕಾರ್ಯ ಮಾಡ್ಲಿಲ್ಲ ಅಂತ ನೀನೇನು ಮನ್ಸು ಕಚ್ಕೋಬೇಡ ಕಣ ಮಗ. ನೋಡು, ನೀನ್ 2 ಕೈಗಳ್ನು ಬಂಗಾರದ ಬಳೆಯಿಂದ ತುಂಬಿಸ್ಬಿಟ್ಟು 10,000 ಜನಕ್ಕೆ ಉಣ್ಣಕ್ಕಿಕ್ಬಿಟ್ಟು ನೀನ್ ಸೀಮಂತ ಕಾರ್ಯನ ನೋಡ್ದೋರೆಲ್ಲ ಹೊಟ್ಟೆ ಉರ್ಕೋಬೇಕು ಕಣೋ ಮಗ. ಹಂಗ ಮಾಡ್ತೀನಿ, ನೀನ್ ಸಂತೋಷವಾಗಿರು. ಒಂದ್ ಹೆಣ್ಣಿಗೆ ಸಂತೋಷ ಸಿಕ್ಕೋದು ಚಿನ್ನದ ಬಳೆಗಳಿಂದ ಅಲ್ಲಪ್ಪ, ನೆಮ್ಮದಿ ಬಾಳ್ನಿಂದ. ಅದೇ ನನಗ್ ಸಿಗ್ಲಿಲ್ಲ. ನಾಳೆ ಮಗು ಆದ್ಮೇಲೆ ನಾಮಕರಣಕ್ಕೆ ಮಗು ಕಿವಿಲಿ ಯಾರಪ್ಪ ಬಂದ್ ಹೆಸರು ಹೇಳ್ತಾರೆ? ನಾಳೆ ಮಗುಗ್ ಮಾತು ಬಂದ್ಮೇಲೆ ನಮ್ಮಪ್ಪ ಯಾರಂತ ಕೇಳಿದ್ರೆ ನಾನ್ ಯಾರನ್ನ ತೋರಿಸ್ಲಿ? ಅಲ್ವೇ, ಸೊಸೆ ಬದುಕಿರೋವಾಗ್ಲೇ ಅವನಿಗೆ ಇನ್ನೊಂದು ಮದ್ವೆ ಅಂತ ಮಾತಾಡ್ತಿದ್ಯಲ್ಲ, ಅವ್ರೇನಾದ್ರೂ ಪಂಚಾಯಿತಿ ಪೈಸಲು ಅಂತ ಹೋದ್ರೆ ಏನ್ ಮಾಡ್ತೀಯ? ಏನು ಮಾಡ್ತೀನಾ? ಗಂಡನ್ ಬಿಡ್ತ ಅವ್ರ ಮನೆಗೆ ಓಡೋದವಳಿಗೆ ವಾಂತಿ ಯಾಕೆ ಬಂತು ಅಂತ ನಾನು ಒಂದು ಮಾತು ಕೇಳಿದ್ರೆ ಸಾಕು, ನೇನು ಹಾಕೊಂಡು ಸಾಯ್ಬೇಕು. ಆನಂದ ಬತ್ತವನೆ, ಅದ್ ಏನ್ ಹೇಳ್ತೀಯ ನೀನೇ ಹೇಳ್ಕೊ. ಊಟಕ್ಕೆ ಬಾ. ಆನಂದ, ಏನಪ್ಪ ನೀನು ಇನ್ನೂ ಊಟ ಮಾಡ್ಲಿಲ್ವಾ? ನಿನಗೆ ಅಂತ ಬಂದವಳು ನೆಟ್ಟಗ್ ಮನೇಲಿ ಇದ್ದಿದ್ರೆ ನೀನ್ ಯಾಕೆ ನನ್ನ ಊಟ ಹಾಕೋ ಅಂತ ಕೇಳ್ತೀಯಾ? ಒಂದು ಒಪ್ಪತ್ತಿಗೆ ಬೀಗರಿಗೆ ಸರಿಯಾಗಿ ಊಟ ಹಾಕೋಕೆ ಹೋಗ್ತಿಲ್ಲ ನಿಮಗೆ. ಆದ್ರಿಂದ ಇಡೀ ವರ್ಷ ನಾನು ಉಪವಾಸ ಇರಬೇಕಾಗಿದೆ. ಮಾತಾಡದೆ ಬಂದು ಊಟ ಹಾಕು. ಏನ್ರಿ, ಹೊತ್ತಿಗೆ ಸರಿಯಾಗಿ ನಮ್ಮ ಮಗ ಊಟ ಮಾಡ್ಬೇಕಲ್ವಾ? ಅದಕ್ಕೆ ಅವನಿಗೆ ಇನ್ನೊಂದು ಮದುವೆ ಮಾಡಿಬಿಡೋಣ. ಯಾಕೆ? ಅವಳಿಗೂ ಗಂಡನ್ ಬಿಟ್ಟವಳು ಅಂತ ಪಟ್ಟ ಕಟ್ಟೋದಕ್ಕ? ಹೋಗಿ ಸಮಾಧಾನವಾಗಿ ಮಾತಾಡಿ ಲಕ್ಷ್ಮಿನ ಮನೆ ಕರ್ಕೊಂಬನ್ನಿ. ತಲೆ ತಲಾಂತರದಿಂದ ಬಂದ ಗೌರವನ ಹಲೆ ಎಕ್ಕಡದಲ್ಲಿ ಹೊಡೆದು ಬಿಟ್ಟಿಯಲ್ಲ ಪಾಪಿ. ನಾವು ಗಂಡಿನ ತಂದೆ ತಾಯಿಗಳು, ತಲೆ ತಗ್ಸಿ ಅವನ ಹತ್ರ ಸಮಾಧಾನದ ಮಾತಾಡ್ಬೇಕಾ? ಇಲ್ಲಿ ಕೇಳೋ, ಹೆತ್ತು ಮಗಳು ಬಾಳು ಹಾಲಾದ್ರೂ ಚಿಂತೆ ಇಲ್ಲ, ನನ್ನ ಹಠ ನಾನ್ ಬಿಡೋದಿಲ್ಲ ಅಂತ ಕೂತಿದ್ದಾನೆ ನಿಮ್ಮ ಮಾವ. ಅವನ ಹತ್ರ ನಾವು ಹೋಗಿ ಗೋಗರಿಬೇಕಾ? ನಾವು ಮಾನ ಮರ್ಯಾದೆ ಮುಖ್ಯ ಅಂತ ಬದುಕ್ತಿರೋರು. ನೋಡೋ, ಅವಳೋದ್ರೆ ಇನ್ನೊಬ್ಳು, ಸಂತೆಯಲ್ಲಿ ಬೇರೆ ಹೆಣ್ಣೇ ಇಲ್ವಾ? ಮದುವೆ ಅನ್ನೋದು ವ್ಯಾಪಾರ ಅಲ್ಲ. ನೀನ್ ಹೇಳ್ತಾರ ಮತ್ ನಿಜ ಏನ್ಲ? ಹೌದು ಬಾವಾ, ಆನಂದನ್ಗೆ ಆಗ್ಲೇ 2ನೇ ಮದ್ವೆ ಗೊತ್ತ ಮಾಡವ್ರೆ. ಹೆಣ್ಣಿನ ಕಡೆಯವರು ಭಾರಿ ಜೋರಾಗವ್ರೆ. ಇದೇ ತಿಂಗಳ 12ನೇ ತಾರೀಕು ಅವನಿಗೆ ಮದ್ವೆ ಬಾವಾ, ಮದ್ವೆ. ಅವನ್ ಮಗುಗೆ ನನ್ ಮಗಳು ತಾಯಿ ಆಗ್ತಾ ಇರೋವಾಗ ನನ್ ಮಗನಿಗೆ 2ನೇ ಮದ್ವೆನಾ? ಇದಕ್ ಮುಯ್ಯಿ ತೀರಿಸ್ಕೊಳ್ಳೇಬೇಕು ಬಾವಾ. ಅವ್ರ ಹೆಂಗ ಆನಂದನ್ಗೆ 2ನೇ ಮದ್ವೆ ಮಾಡ್ತಾವ್ರೋ ಹಂಗೆ ನಮ್ ಲಕ್ಷ್ಮಿಗೂ 2ನೇ ಮದ್ವೆ ಮಾಡ್ಬೇಕು. ನಾನ್ ಬೇಕಾದ್ರೆ ಲಕ್ಷ್ಮಿಗೆ 2ನೇ ಗಂಡ ಆಗಕ್ ಸಿದ್ಧವಾಗಿದ್ದೀನಿ. ಏನ್ ಬುದ್ಧಿ? ನನ್ ಮಗಳ ತಾಳಿ ಕಿತ್ತೋದ್ರೂ ಪರವಾಗಿಲ್ಲ, ಅವನು ಮಾತ್ರ ಬೇರೆ ಉಳ್ಕೊಳ್ಳಕ್ ತಾಳಿ ಕಟ್ಟಕೂಡ್ದು. ಅವನ್ ಕತೆನ ಮುಗಿಸ್ಬಿಡ್ರು.
ಏನೇ ಪೈರ್ಗಾಕೋ ವಿಷದ ಬಾಟ್ಲಿನೆಲ್ಲ ಬೇಕಾ ಬಿಟ್ಟು ನಡ್ಮಲ್ಲಿ ಎಸ್ತಿದ್ದೀರಲ್ಲ, ಬುದ್ಧಿ ಐತಾ ನಿಮ್ಗೆ? ಬೆಳಗ್ಗೆ ವೀರಯ್ಯ ಬಂದು ಗದ್ದೆಗೆ ಹಾಕ್ಬೇಕು ಅಂತ ತಗೊಂಡ್ ಹೋಗ್ತಿದ್ದ. ಕೈ ಜಾರೆಲ್ಲ ಬಿದ್ದಿರ್ಬೇಕು. ಸರಿ ಊಟಕ್ಕೆ ಬನ್ನಿ. ಮಗ ಲಕ್ಷ್ಮ, ಹೊಟ್ಟೆಗೆ ಏನಾರು ತಗೊಂಡೇನವ? ತಗೊಂಡೆಪ್ಪ. ನೋಡು ಕಂದ, ನಿನ್ ಸಂತೋಷನ ಹಾಳು ಮಾಡಕ್ಕೆ ಒಬ್ಳು ಸೌತಿ ಬತ್ತಳಲ್ಲ ಅಂತ ನೀನೇನು ಚಿಂತೆ ಮಾಡ್ಕೋಬೇಡ. ಹೊಟ್ಟೆ ತುಂಬ ತಿನ್ಕೊಂಡು ಉಣ್ಕೊಂಡು ಸಂತೋಷವಾಗಿರು. ಸಂತೋಷನಾ? ಹಾಗಂದ್ರೆ ಏನಪ್ಪ? ನಿನ್ನೆ ಪಕ್ಕದ ಮನೆ ಪಾರ್ವತಿ ಬಂದು, ಲೇ ಲಕ್ಷ್ಮಿ, ನೀನ್ ಯಾಕೆ ಹೇಳ್ತಿದೀಯಾ? ಆ ದೇವ್ರು ನಿನ್ ಹಣೆ ಬರಹನ ತಪ್ಪಾಗಿ ಬರ್ದು ಬಿಟ್ಟ ಅಂತ ಹೇಳಿದ್ಲು. ನಾನು ಯೋಚನೆ ಮಾಡ್ದೆ, ಆ ದೇವ್ರು ಯಾಕೆ ನನ್ನ ಹಣೆ ಬರಹನ ತಪ್ಪಾಗಿ ಬರ್ದ್ಬಿಟ್ಟ ಅಂತ. ಆದ್ರೆ ಅವಳು ಹೇಳಿದ್ ಸರಿಯಪ್ಪ. ಯಾಕೆಂದ್ರೆ ಹೆತ್ತವ್ರು ನೀವ್ ತಾನೇ ದೇವ್ರು. ಅದಕ್ಕೆ ನನ್ನ ಹಣೆ ಬರಹನ ನೀವು ತಪ್ಪಾಗಿ ಬರ್ದ್ಬಿಟ್ರಿಪ್ಪ. ನಿಮಗೆ ನಿಮ್ಮ ಸ್ವಾಭಿಮಾನನೇ ಮುಖ್ಯ. ನನ್ನ ಗಂಡನಿಗೆ ಅವ್ರ ಸಂತೋಷನೇ ಮುಖ್ಯ. ಇದಕ್ಕೆ ನಾನ್ ತಾನೇ ಏನ್ ಮಾಡಕ್ಕಾಗತ್ತಪ್ಪ? ಏನಾಯ್ತವ? ಬಾಯ್ ಮುಚ್ಚಮ್ಮ. ನಿನ್ ತಾಯಿ ಪ್ರೀತಿನ ಕಂಡಿದ್ದೀನಿ. ನಿಮಗೆ ನಿಮ್ ಮಗನೇ ಮುಖ್ಯ ಆಯ್ತು, ಇವ್ರಿಗೆ ಇವ್ರ ಮಗಳೇ ಮುಖ್ಯ ಆಯ್ತು. ಆದ್ರೆ ನನಗೊಂದು ಜೀವನ ಇದೆ, ಅದು ಮುಖ್ಯ ಅಂತ ನಿಮ್ಗೆ ಯಾರು ಗೊತ್ತಾಗ್ಲಿಲ್ವಾ?
ನನ್ನ ಸಂತೋಷ ಮುಖ್ಯ ಅಂತ ನಿಮ್ಗೆ ಅನಿಸ್ಲಿಲ್ವಾ? ಅಳಿಯ ಸತ್ರು ಚಿಂತೆ ಇಲ್ಲ, ತನ್ನ ಮರ್ಯಾದೆ ಗೌರವ ಕಾಪಾಡ್ಕೋಬೇಕು ಅನ್ನೋ ಮಾವ ಒಂದ್ ಕಡೆ, ಮನೆ ಬೆಳಗಕ್ಕೆ ಬಂದು ಸೊಸೆ ಸತ್ರು ಚಿಂತೆ ಇಲ್ಲ, ತನ್ನ ಹಠ ಮಾತ್ರ ಬಿಟ್ಕೊಳ್ಳಲ್ಲ ಅನ್ನೋ ಅತ್ತೆ ಇನ್ನೊಂದ್ ಕಡೆ. ನಿಮ್ಮಂತವ್ರ ಹಠಕ್ಕೆ ನಮ್ಮಂತವ್ರು ಬಲಿ ಆಗ್ತಾ ಇದೀವಿ. ಇದನ್ನ ನೀವು ಯಾರಾದ್ರೂ ಒಂದಿನಾದ್ರೂ ಯೋಚನೆ ಮಾಡಿದೀರಾ? ನಿಮ್ ಮಕ್ಕಳ ಭವಿಷ್ಯಕ್ಕಿಂತ ನಿಮ್ ಸ್ವಾಭಿಮಾನನೇ ಹೆಚ್ಚಾಯ್ತಲ್ವ ನಿಮ್ಗೆ? ಆದ್ರೆ ಒಂದು ವಿಷಯ ಮಾತ್ರ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಒಂದ್ ವೇಳೆ ನನ್ನ ಲಕ್ಷ್ಮೀ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆದ್ರೆ ಅದಕ್ಕೆ ಕಾರಣ ನೀವೆಲ್ಲ. ಆಮೇಲೆ ನೀವು ಯಾರು ಬದುಕಿರಲ್ಲ, ನಿಮ್ಮನ್ನೆಲ್ಲ ಕೊಂದು ನಾನು ಜೈಲ್ಗೆ ಹೊರಟೋಗ್ತೀನಿ. ಏನದು ಗಲಾಟೆ? ನಮಸ್ಕಾರ ಸರ್. ಸರ್ ಯಾರೇ ನೀವು? ಏನ್ ಇಷ್ಟೊಂದು ರಕ್ತ ಹರಿತಾ ಇದೆ? ಸರ್, ಇಲ್ಲಿ ಅಡ್ಮಿಟ್ ಆಗಿರೋ ಪೇಷಂಟ್ ಲಕ್ಷ್ಮೀಗಂಡ ನಾನೇ. ಅವಳು ಹೇಗಿದ್ದಾಳೆ ಸರ್? ಅವ್ರಿರ್ಲಿ, ನಿಮ್ಗೇನಾಯ್ತು ಹೇಳಿ. ನನ್ನ ಕತೆ ಆಗಿರಲಿ, ಮೊದಲು ಅವಳು ಹೇಗಿದ್ದಾಳೆ ಹೇಳಿ ಸರ್. ನೋಡಿ ಮಿಸ್ಟರ್, ನಾನೀಗ ಹೇಳ್ತಿದ್ದೀನಿ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಆಕೆ ತಗೊಂಡ್ರೋ ವಿಷಯ ಬಹಳ ಅಪಾಯಕಾರಿ. ತಾಯಿ ನೋಡ್ಸೋಕ್ ಹೋದ್ರೆ ಮಗುಗೆ ಅಪಾಯ, ಮಗು ನೋಡ್ಸೋಕ್ ಹೋದ್ರೆ ತಾಯಿಗೆ ಅಪಾಯ. ಬಹಳ ಕ್ರಿಟಿಕಲ್ ಪೊಸಿಷನ್. ಆದ್ರೂ ಡೋಂಟ್ ವರಿ, ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಸರ್ ಸರ್, ಯಾವ ತಂದೆನೂ ಹೇಳಿದ್ರೆ ಮಾತು ನಾನು ಹೇಳ್ತಾ ಇದ್ದೀನಿ. ನನ್ನ ಮಗು ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನನ್ನ ಲಕ್ಷ್ಮಿ ಪ್ರಾಣ ಮಾತ್ರ ಉಳಿಸ್ಕೊಡಿ ಸರ್, ಪ್ಲೀಸ್. ನಿಮ್ಗಿರೋ ನಿಜವಾದ ಪ್ರೀತಿಗಾದ್ರೂ ಆ ದೇವರು ನಿಮ್ಮ ಹೆಂಡತಿ ಮಗುನ ಕಾಪಾಡ್ತಾನೆ. ಬಿ ಬೋಲ್ಡ್. ಇಲ್ಲೊಂದು ಸೈನ್ ಹಾಕಿ. ಸರ್ ಡೋಂಟ್ ವರಿ, ಧೈರ್ಯವಾಗಿರಿ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಬೀಗ್ರೆ ಮೊಮ್ಮಗನ್ ನೋಡ್ರಿ, ಎಲ್ಲ ನಂತರನೇ ಇದ್ದಾನೆ. ಅಲ್ಲಿ ನೋಡ್ರಿ, ಕಣ್ಣು ಮೂಗು ಎಲ್ಲ ನಂತರನೇ ಇದೆ. ಸರಿಯಾಗಿ ನೋಡ್ರಿ, ಎಲ್ಲ ನಂತರ ಇದ್ದಾನೆ. ಇಲ್ಲ, ನಂತರ ಇದ್ದಾನೆ ನೋಡ್ರಿ, ನಂತರದೇ. ನಂತರ ಇದ್ದಾನೆ. ಹೋಗ್ಲಿ, ಈಗ ತಾನೇ ರಾಜಿಯಾಗಿದ್ದೀವಿ. ನಮಗೂ ನಿಮ್ಗೂ ಯಾಕೆ ಗಲಾಟೆ? ನಿಮ್ ಹಾಗೆ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಸದ್ಯ ಗಂಡು ಮಗು ಆಯ್ತು, ನಿಮ್ ತರ ಇದೆ ಅಂತ ಒಪ್ಕೋಬಹುದು. ಹೆಣ್ಣು ಮಗು ಆಗಿದ್ದಿದ್ದೆ ಲಕ್ಷ್ಮಿ